ನಾನು ಅಂದ್ಕೊಂಡಿದ್ದೀನಿ ಇವತ್ತಿನವರೆಗೂ ಈ ರೆಸಿಪಿನ ಯಾರೂ ಟ್ರೈ ಮಾಡಿರಲ್ಲ ಅಂತ. ಇದು ಒಂದು ನನ್ನ ಓನ್ ರೆಸಿಪಿ ಆಗಿರುತ್ತೆ. ನಿಜವಾಗ್ಲೂ ಈ ಥರ ಒಂದು ರೆಸಿಪಿನ ನೀವು ಮನೆಯಲ್ಲಿ ಎಲ್ರಿಗೂ ಮಾಡಿಕೊಟ್ರೆ ಇದ್ರ ಟೇಸ್ಟ್ಗೆ ಫಿದಾ ಆಗೋದಂತೂ ಗ್ಯಾರಂಟಿ. ಇದನ್ನು ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟು ಬೇಕಾಗಿಲ್ಲ. ಹೊರಗಡೆಯಿಂದ ತಂದು ಏನಾದ್ರೂ ಹಾಕಿ ಮಾಡಬೇಕು ಐಟಮ್ಸ್ಗಳು ಅನ್ನೋ ಪ್ರಮೇಯನೂ ಇಲ್ಲ. ಮನೆಯಲ್ಲಿ ಒಂದೇ ಒಂದು ಕಪ್ಪು ಒಂದು ಬೌಲು ಅನ್ನ ಇದ್ದರೆ ಸಾಕು ಆಯಿತಾ. ಅದು ಡಿಪೋ ಅಕ್ಕಿದಾಗಿರ್ಬೋದು, ಇದು ಮಾಮೂಲಿ ಸೋನಾ ಮಸೂರಿ ಆಗಿರ್ಬೋದು. ಒಂದು ಕಪ್ಪು ಅನ್ನ ಇದ್ದರೆ ನೋಡಿ ಈ ಥರ ಸೂಪರಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ಇವತ್ತೇ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈ ರುಚಿ 24. ನಿಜವಾಗ್ಲೂ ಇದು ಟೇಸ್ಟ್ ಮಾತ್ರ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಅಷ್ಟು ಅದ್ಭುತವಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ನನ್ನ ಮಕ್ಕಳು ಸಹಿತ. ಓಕೆನಾ. ಇವತ್ತು ಹೇಗೆ ಮಾಡೋದು ಈ ರೆಸಿಪಿನ ಅಂತಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಇದಕ್ಕೆ ಅನ್ನದ ವಡೆ ಅಂತ ಹೆಸರಿಟ್ಟಿದ್ದೀನಿ. ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ಹೆಬ್ಬೆಟ್ಟು ಶುಂಠಿನ ನೋಡಿ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 4 ಹಸಿಮೆಣಸಿನ್ಕಾಯಿ, ಖಾರ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹಾಗೆ ಇಲ್ಲಿ ಒಂದು ಫ್ರೆಶ್ ಆಗಿರುವಂಥ 4ರಿಂದ 5 ಎಲೆ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಹಿಡಿ ಆಗೋಷ್ಟು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ನೋಡಿ ಮಿಕ್ಸಿನಲ್ಲಿ ಜಾಸ್ತಿ ನುಣ್ಣಗೆ ಬೇಡ ಆಯಿತಾ, ತರ್ತರಿಗೆ ನೋಡಿ ಈ ಥರ ಪೇಸ್ಟ್ನ ಮಾಡ್ಕೊಳ್ಳಿ. ಈ ಪೇಸ್ಟ್ನ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಇಲ್ಲಿ ಒಂದು ಬೌಲ್ಗೆ ಒಬ್ಬರು ಊಟ ಮಾಡೋಷ್ಟು, ಓಕೆನಾ. ನೀವು ಜಾಸ್ತಿ ಜನ ಇದ್ದರೆ ಇದನ್ನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ ಒಬ್ಬರು ಊಟ ಮಾಡೋಷ್ಟು ಇಲ್ಲಿ ನಾನು ಅನ್ನನ ನೋಡಿ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ. ಹಾಕ್ಕೊಂಡು ಅದನ್ನ ಕೈಯಲ್ಲಿ ಚೆನ್ನಾಗಿ ನೋಡಿ ಈ ಥರ ಕಿವುಚ್ಕೊತಾ ಇದ್ದೀನಿ, ಓಕೆನಾ. ಅನ್ನನ ರುಬ್ಬೋದು ಬೇಡ, ಪ್ರಮೇಯನೇ ಬೇಡ. ನೀಟಾಗಿ ನೋಡಿ ಈ ಥರ ಬೌಲ್ಗೆ ಹಾಕ್ಕೊಂಡು ಅನ್ನನ ನೀಟಾಗಿ ಕಿವುಚ್ಕೊಳ್ಳಿ. ಆಗಿನ ಕಾಲದಲ್ಲೆಲ್ಲ ಸಾಂಬಾರು ಹಾಕಿ ಚಟ್ನಿ ಹಾಕಿ ಗೊಜ್ಜಾಕಿ ಅನ್ನನ ಕಿವುಚ್ತಾ ಇದ್ರು ಗೊತ್ತಾ. ನೋಡಿ ಈ ಥರ ನೀಟಾಗಿ ಅದನ್ನ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ ಈ ಥರ ಕಿವುಚ್ಕೊಂಡು ಅದನ್ನ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಇಷ್ಟು ಕಿವುಚೋದಕ್ಕೆ ಇಷ್ಟೇ ಆಗಿದ್ದು ನನ್ನ ಕೈಲಿ. ನಾನು ಇನ್ನೊಂದು ಸ್ವಲ್ಪ ಕಿವುಚಿದ್ರೆ ಆಗಿರೋದು, ಬಟ್ ಸಾಕು ಅಂತ. ಇಲ್ಲಿ ಒಂದು ಬೌಲು ಅನ್ನ ಅಂತ ತೊಗೊಂಡ್ರೆ ಅದರೊಳಗಡೆ ಅರ್ಧ ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಆಯಿತಾ. ಬೌಲ್ ಅಳತೆಲಿ ನಾನು ನಿಮ್ಗೆ ಹೇಳ್ತೀನಿ. ಒಂದು ಬೌಲು ಅನ್ನಕ್ಕೆ, ಒಂದು ಕಪ್ ಅನ್ನಕ್ಕೆ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾಯಿನ್, ಓಮ್ ಕಾಳು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಓಮ್ ಕಾಳು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ರುಬ್ಬಿಟ್ಟಿದ್ವಲ್ಲ ಪೇಸ್ಟು, ಈ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಪೇಸ್ಟ್ನ ರೆಡಿ ಮಾಡಿದ್ವಲ್ಲ ನೋಡಿ, ಆ ಪೇಸ್ಟನ್ನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆ ಪೇಸ್ಟ್ನೆಲ್ಲ ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಫಸ್ಟು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಆ ಪೇಸ್ಟ್ನೆಲ್ಲ ನೋಡಿ ಹಾಕ್ಕೊಂಡು ಕೈನಲ್ಲೇ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿದ್ನಲ್ವಾ, ಸೊ ಅಕ್ಕಿ ಹಿಟ್ಟನ್ನೆಲ್ಲ ಮಿಕ್ಸ್ ಆದಮೇಲೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನಾನು ಸ್ವಲ್ಪನೇ ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ನಾನು ತೋರಿಸ್ತೀನಿ ನಿಮಗೆ, ಓಕೆ. ನಾನು ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಐಟಮ್ ನೋಡಿದ್ರಲ್ಲ. ಇದಕ್ಕೆ ಎಕ್ಸ್ಟ್ರಾ ಏನೂ ಹಾಕೋಂಗಿಲ್ಲ. ಏನು ಪದಾರ್ಥ ಬಿತ್ತು ಹೇಳಿ, ನೀವೇ ನೋಡ್ತಾ ಇದ್ದೀರಾ. ಹೊರಗಡೆಯಿಂದ ತರಬೇಕು ಅನ್ನೋದಿಲ್ಲ, ಇದೇ ಬೇಕು ಅನ್ನೋದೇನಿಲ್ಲ. ನೋಡಿ ಈ ಥರ ಇಲ್ಲಿ ಅನ್ನದ ಅಗಲಗಳೆಲ್ಲ ನಿಮಗೆ ಕಾಣ್ತಾ ಇರ್ಬೋದು. ಈ ಥರ ಕಾಣ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಂತೂ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ನೋಡಿ ಇಲ್ಲಿ ಈ ಥರ ನಾವು ವಡೆಗೆಲ್ಲ ಮಾಡ್ಕೊತೀವಲ್ಲ, ವಡೆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ, ಓಕೆನಾ. ಈ ಉದ್ದಿನ ವಡೆ ಆಗಿರ್ಬೋದು, ಕಡಲೆಬೇಳೆ ವಡೆ ಆಗಿರ್ಬೋದು, ಮಸಾಲ ವಡೆಗೆಲ್ಲ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ. ನೋಡಿ ಈ ಥರ ಉಂಡೆ ಮಾಡಿಕೊಂಡು ನಾನು ಕೈ ಮೇಲೇ ಉದ್ದಿನ ವಡೆನೆಲ್ಲ ನಾವು ಯಾವ ರೀತಿ ಮಾಡ್ತೀವಿ ನೋಡಿ, ಓಕೆನಾ. ನೋಡಿ ಈ ಥರ ಅದು ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ, ಏನೂ ಆಗೋಲ್ಲ, ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ ಉದ್ದಿನ ವಡೆ ಥರ ನಾನು ಇಲ್ಲೇ ಮಧ್ಯ ಇದಕ್ಕೆ ಹೋಲ್ನ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ನೋಡಿ ಎಷ್ಟು ನೀಟಾಗಿ ಬಂದಿದೆ. ತಿಕ್ನೆಸ್ ನೋಡಿ ಎಷ್ಟು ದಪ್ಪ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಜಾಸ್ತಿ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ, ಇಷ್ಟಿರಲಿ, ಓಕೆನಾ. ಒಂದು ಅರ್ಧ ಇಂಚು ಆಗೋಷ್ಟು ಅದು ದಪ್ಪ ಇರಬೇಕು, ಓಕೆನಾ. ಇವಾಗ ನಾನು ಒಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ನೀಟಾಗಿ ಇವಾಗ ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ. ನೋಡಿ ಇದು ನನಗೆ 1 ಕಪ್ಪು ಅನ್ನ, ನಾವೊಬ್ಬರು ಊಟ ಮಾಡೋ ಅನ್ನದಲ್ಲಿಂದ ತೊಗೊಂಡ್ರೆ ನನಗೆ ಕರೆಕ್ಟಾಗಿ ಒಂದು 12 ಆಗಿತ್ತು. 4 ಬ್ಯಾಚ್ಗೆ ನನಗೆ ಇಲ್ಲಿ ವಡೆ ರೆಡಿಯಾಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ತುಂಬಾ ಅದ್ಭುತವಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಇವತ್ತಿನವರೆಗೂ ಯಾರೂ ಈ ರೆಸಿಪಿನ ಟ್ರೈ ಮಾಡಿರಲ್ಲ. ಬಟ್ ಇವತ್ತು ಈ ವಿಡಿಯೋ ನೋಡಿದ್ಮೇಲೆ ನೀವು ಟ್ರೈ ಮಾಡ್ತೀರಾ ಅಂತ ನನಗೆ ಗೊತ್ತು. ನಾನು ಮಾಡೋ ಎಲ್ಲ ರೆಸಿಪೀಸ್ನೂ ಕೂಡ ನೀವು ಟ್ರೈ ಮಾಡಿ ನಂಗೆ ಒಳ್ಳೆ ಕಮೆಂಟನ್ನು ಮಾಡ್ತಾಯಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಹಾಗೆ ನನಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ನೀವು ಹೇಳೋ ರೆಸಿಪೀಸ್ನೆಲ್ಲ ಮಾಡಾಕ್ತೀನಿ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ, ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಮಾಮೂಲಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಕಾಯಿ ಚಟ್ನಿ ಆಗಿರ್ಬೋದು, ಕಡಲೆ ಚಟ್ನಿ ಆಗಿರ್ಬೋದು, ಪುದೀನ ಚಟ್ನಿ ಆಗಿರ್ಬೋದು. ಇಲ್ಲಿ ನಾನು ಕಡಲೆ ಮತ್ತು ಕಾಯಿನ ಮಿಕ್ಸ್ ಮಾಡಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ಚಟ್ನಿ ಏನಾದರೂ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕು ಕಮೆಂಟ್ ಮಾಡೋದು ಮಾತ್ರ ಮರೀಲೇಬೇಡಿ. ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ಒಳಗಡೆ ಮೇಲೆಲ್ಲ ತುಂಬ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ, ಟೇಸ್ಟ್ ಮಾತ್ರ ಕಳೆದೋಯ್ತೀರ, ಆ ಥರ ಟೇಸ್ಟಲ್ಲಿ ಬರ್ತಿದ್ದು. ಖಂಡಿತ ನೀವು ಟ್ರೈ ಮಾಡಲೇಬೇಕಾಗಿರೋಂಥ ರೆಸಿಪಿ. ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಇವತ್ತು ಯಜಮಾನ್ರು ಆಫೀಸಿಂದ, ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಇದನ್ನು ಮಾಡಿ ಮಕ್ಕಳನ್ನ ಹಾಗೆ ಯಜಮಾನ್ರು ಮುಖದಲ್ಲಿ ನಗುನ ತಗೊಬನ್ನಿ. ಅಷ್ಟೇ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.